ಇಂಡಿಯಾ ಬ್ಯಾಕ್ ಟು ಪೆವಿಲಿಯನ್. ಇವತ್ತು ನಾನು ಬ್ಯಾಂಗಳೂರಿನ ಮಾದವರದ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದಲ್ಲಿ ನಾನಿದ್ದೇನೆ. ಇಲ್ಲಿ ರೂಫಿಂಗ್ ಎಕ್ಸಿಬಿಷನ್ ಅಲ್ಲಿ ನಾನಿದ್ದೇನೆ. ಇಲ್ಲಿಗೆ ಯಾವ್ಯಾವ ಕಂಪನಿ ಬಂದಿದೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಮಸ್ಕಾರ ಬೆಂಗಳೂರು. ನನ್ನನ್ನು ಈ ಎಕ್ಸಿಬಿಷನ್ನಿಗೆ ಇನ್ವೈಟ್ ಮಾಡಿದ್ದು ಸಕಲೇಶ್ಪುರ ತಾಲೂಕಿನ ಚಂಗಳ್ಳಿ ಗ್ರಾಮದ ಸಂತೋಷ್ ಕುಮಾರ್. ಅವ್ರಿಗೂ ತುಂಬ ಇಷ್ಟ ಈ ಥರ ಎಕ್ಸಿಬಿಷನ್ಗೆ ಪಾರ್ಟಿಸಿಪೇಟ್ ಮಾಡೋದು. ಇಲ್ಲಿ ಇನ್ನೇನು ವೆರೈಟಿ ಪ್ರಾಡಕ್ಟ್ಗಳು ಬಂದಿರ್ತವೆ ಅವನ್ನ ಪರ್ಚೇಸ್ ಮಾಡೋದು. ಥ್ಯಾಂಕ್ಸ್ ಒನ್ಸ್ ಅಗೇನ್ ಸಂತೋಷ್ ಸರ್. ಇಲ್ಲಿ ರೂಫಿಂಗ್ ಅಂತ ಹೇಳ್ತೀವಲ್ಲ, ಒಂದ್ಸಪ್ಪನೇ ಟೈಮಲ್ಲಿ ನಾವು ಮನೆಗಳಿಗೆ ಹುಲ್ಲು, ತೆಂಗಿನ ಗರಿ, ಹಂಚನ್ನ ಹಾಕ್ತಾ ಇದ್ವಿ. ಅನಂತರ ಸ್ಟೈಲು ಬದಲಾವಣೆ ಅಂತ ಹೇಳಿ ನಾವು ಆಫೀಸಿಗೆ ಹೋದ್ವಿ. ಮತ್ತೆ ಈಗ ಬ್ಯಾಕ್ ಟು ಪೆವಿಲಿಯನ್ ಅಂದಂಗೆ ಈ ಶೀಟ್ಗಳು ಬರ್ತಾ ಇದೆ. ಹಂಚಿನ ಟೈಪಲ್ಲೇ ಶೀಟ್ ಮೇಲ್ಗಳಿಗೆ ಮಣ್ಣು ಹಾಕಿ ಅದನ್ನ ಮಾಡಿರ್ತಕ್ಕಂತಹ ಈಗ ಮೇಲ್ಛಾವಣಿಗಳು ಇವಾಗ ಬರ್ತಾ ಇದೆ. ಈ ಒಂದು ಶೀಟ್ಗಳು ಬಗ್ಗೆ ಹೇಳ್ತಾ ಹೋದ್ರೆ ಹಲವಾರು ಕಂಪನಿಗಳು ಈ ಶೀಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಬಹುತೇಕ ಎಲ್ಲ ಬೇರೆ ಬೇರೆ ಹೊರದೇಶದವೆಲ್ಲವ. ಇಲ್ಲಿ ನೋಡಿ, ಇದು ಕೂಡ ಒಂದು ಶೀಟ್. ಇದೇನಂತ ಹೇಳಿದ್ರೆ ಫೋಮು. ಮೇಲ್ಗಡೆ ಇದು ಸ್ಟೀಲ್ ಇರುತ್ತೆ, ಕೆಳಗಡೆ ಸ್ಟೀಲ್ ಇರುತ್ತೆ. ಇದನ್ನ ಎಲ್ಲ ಕಡೆ ಮಿಲಿಟರಿಲಿ ಯೂಸ್ ಮಾಡ್ಬೋದು, ಅಥವಾ ಕೋಳಿ ಫಾರ್ಮು, ಅಥವಾ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಮನೆಗಳು ಕೂಡ ನಾವು ಇದನ್ನ ಯೂಸ್ ಮಾಡ್ಬೋದು. ಇದು ಆರಾ ಫಿರ್ಮ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಇದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಹಾಗೆ ಸೇಲ್ಸ್ ಕೂಡ ಬಂದಿದ್ದಾರೆ. ಬ್ಯಾಂಗ್ಳೂರಿಗೆ ಈಗ ಹಲವಾರು ಕಂಪನಿಗಳು ಈಗ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಹತ್ರ ದುಡ್ಡು ಇದೆಯಲ್ಲ, ಕರ್ನಾಟಕದ ಹತ್ರ ಈಗ ದುಡ್ಡು ಚಲಾವಣೆ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಕರ್ನಾಟಕಕ್ಕೆ ಈಗ ಫ್ಯಾಕ್ಟ್ರಿಗಳು ಲಗ್ಗೆ ಇಡ್ತಾ ಇದೆ. ಮುಂಚೆ ಇಂಡಿಯಾ ಅಂತ ಹೇಳಿದ್ರೆ ಏನು ಇಲ್ಲ, ನಾವೇ ಅವರಿಗೆ ಕೊಡಬೇಕು ಅಂತಿತ್ತು. ಈಗ ಇಂಡಿಯಾದವ್ರ ಹತ್ರ ಸ್ವಲ್ಪ ಇದೆ, ಕಿತ್ಕೊಳ್ಳೋಣ ಅಂತ ಹೇಳಿ ಹಲವಾರು ಕಂಪನಿಗಳು ಈಗ ಬ್ಯಾಂಗ್ಳೂರಿಗೆ ಬರ್ತಾ ಇದೆ. ವಿ ಆರ್ ಕ್ಯಾಪಿಟಲಿಸ್ಟ್ ಅಲ್ಲ ನಾವು ಯಾರಿಗೂ ಕಮ್ಮಿ ಇಲ್ಲ, ಬ್ಯಾಂಗ್ಳೂರಿಯನ್ಸ್. ಅದರಲ್ಲೂ ಸ್ಪೆಷಲ್ ಆಗಿ ಕರ್ನಾಟಕ ಅಂತ ಹೇಳಿದ್ರೆ ಅಲ್ವಾ. ಹಾಗಾಗಿ ನೋಡಿ, ತುಂಬಾ ಶೀಟ್ಗಳು ಅಂತ ಹೇಳ್ತೀವಿ ನಾವು. ಯಾವ್ಯಾವ ಶೀಟು ಇಲ್ಲಿ? ಬರೀ ಶೀಟ್ಗಳು ಅಷ್ಟೇ ಅಲ್ಲ, ಶೀಟ್ಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತಹ ಮಷಿನ್ಸ್ ಕೂಡ ಇದೆ. ಅದನ್ನು ತೋರಿಸ್ತೀನಿ ಬನ್ನಿ. ಈಗ ಹಳೆ ಕಾಲದ ಹಂಚು ಅಂತ ಹೇಳಿಲ್ಲ, ಮಾಡಿಫೈಡ್ ಆಗಿ ಇವಾಗ ಶೀಟಲ್ಲಿ ರೆಡಿ ಆಗಿರೋ ಹಂಚು ತೋರಿಸ್ತೀನಿ ನೋಡಿ. ಇಲ್ಲಿ ಮಾಡಿಫೈಡ್ ಆಗಿದೆ, ಸೇಮ್ ಹಂಚು ಕಲರ್ ಎಲ್ಲ ಇದೆ. ಇದು ರೆಡ್ ಬೇಕಾ ಅಥವಾ ಬ್ಲಾಕ್ ಬೇಕಾ, ನಮಗೆ ಯಾವ ಕಲರ್ ಬೇಕು. ಇನ್ನು ಓಲ್ಡ್ ಟೈಪ್ ಅಲ್ಲಿ ಇನ್ನ ಕೈ ಹಂಚು ಅಂತ ಕರಿತೀವಲ್ಲ, ಅದು ಅಲ್ಲಿದೆ ನೋಡಿ. ಕೈ ಹಂಚು ಅಲ್ಲಿ ಕಾಣ್ತಿದಿಲ್ಲ, ಅಲ್ಲಿ ಎರಡು ರೆಡ್ ಮತ್ತೆ ಇನ್ನೊಂದು ಮಣ್ ಕಲರ್ ಕೆಳಗಡೆ, ಅದು ಕೈ ಹಂಚು. ಈಗ ಮಾಡಿಫೈಡ್ ಆಗಿದೆ ಅಷ್ಟೇ, ಶೀಟ್ ಅಲ್ಲಿ ಬರ್ತಾ ಇದೆ. ಬ್ಯಾಕ್ ಟು ಪೆವಿಲಿಯನ್, ಓಲ್ಡ್ ಇಸ್ ಗೋಲ್ಡ್. ಇವೆಲ್ಲ ಕಂಪನಿ ವೆನರ್ ಬರ್ಗರ್ ಇಂಡಿಯಾ ಪ್ರೈವೇಟ್ಲಿ ಲಿಮಿಟೆಡ್. ಇದು ಕೂಡ ದೊಡ್ಡ ಕಂಪನಿ. ತುಂಬಾ ಜನ ಕಸ್ಟಮರ್ಸ್ ಒಳಗಡೆ ಇದ್ದಾರೆ, ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಬೈ ಮಾಡ್ಲಿಕ್ಕೆ. ಮತ್ತೆ ಯಾವ್ಯಾವ ವೆರೈಟಿ ಇದೆ, ಇದರ ಲೈಫ್ ಏನು, ಇದ್ರಲ್ಲಿ ಗ್ಯಾರಂಟಿ ಏನು, ಹೇಗೆ ಎಲ್ಲಿ ಪರ್ಚೇಸ್ ಮಾಡೋದು, ನಿಮ್ದು ಫ್ಯಾಕ್ಟ್ರಿ ಎಲ್ಲಿದೆ ಅಂತ ಹೇಳಿ. ಇಲ್ಲಿ ಸುಮಾರು ಕಂಪನಿಗಳು ಈ ಎಕ್ಸಿಬಿಷನ್ಗೆ ಬಂದಿದೆ. ಯಾವ ಕೂಡ ಬ್ಯಾಂಗ್ಳೂರಲ್ಲಿ ಇನ್ನೂ ಡಿಸ್ಟ್ರಿಬ್ಯೂಷನ್ ತಗೊಂಡಿಲ್ಲ. ನಾವು ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕು, ಫೋನ್ ನಂಬರ್ ತಗೊಂಡ್ರೆ ನಮ್ಮ ಮನೆಗೆ ಕಳಿಸ್ಕೊಡ್ತಾರೆ ಪ್ರಾಡಕ್ಟ್ಗಳನ್ನ. ಇದು ಥರ್ಮಲ್ ಇನ್ಸುಲೇಷನ್. ಶೀಟ್ ಕೆಳಗಡೆ ಅಥವಾ ಹಂಚ್ ಕೆಳಗಡೆ, ಆರ್ಸಿಸಿ ಕೆಳಗಡೆ ಹಾಕಿದ್ರೆ ಹೀಟನ್ನ ಅವಾಯ್ಡ್ ಮಾಡುತ್ತೆ. ಇದ್ರ ಬಗ್ಗೆ ನಾನು ಲೈಫಲ್ಲೇ ಕೇಳಿದೆ, 20 ವರ್ಷ ಬರುತ್ತೆ ಅಂತ ಹೇಳಿದ್ರು. ಇದರಲ್ಲೇ 2-3 ತರ ವೆರೈಟಿ ಇದೆ. ಇದೇ ಯಾವುದೇ ರೀತಿಯಾಗಿ ಹಾಳಾಗಲ್ಲ, ಇಲಿ ಕಚ್ಚಲ್ಲ, ಅಥವಾ ಏನಾದ್ರು ಹೀಟ್ ಆಗಲ್ಲ ಅಂತ ಎಲ್ಲ ವಾರಂಟಿ ಗ್ಯಾರಂಟಿ ಕಂಪನಿ ಕೊಡುತ್ತೆ ಅಂತ ಹೇಳಿದ್ದಾರೆ. ಇದು ಇನ್ಸುಲೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದಕ್ಕೂ ಒಂದು ಕಂಪನಿ ಇದೆ. ಇಲ್ಲೊಂದು ಹೆಂಚಿದೆ, ತೋರಿಸ್ತೀನಿ ಬನ್ನಿ. ಇದು ಸೋಲಾರ್ ಹೆಂಚು. ಇದರಿಂದ ನಾವು ಬ್ಯಾಟ್ರಿಯನ್ನ ಚಾರ್ಜ್ ಮಾಡ್ಬೋದು. ಫ್ಯಾಕ್ಟ್ರಿಗೆ, ಮನೆಗಳಿಗೆ ಅಥವಾ ಫಾರ್ಮ್ ಹೌಸ್ ಎಲ್ಲಿ ಬೇಕಾದ್ರೆ ಹಾಕ್ಬೋದು. ಬಟ್ ಕಾಸ್ಟ್ಲಿ ಇರುತ್ತೆ. ಇದನ್ನ ನಾವು ಫಸ್ಟ್ ಟೈಮ್, ನಾನು ಕೂಡ ನೋಡಿದ್ದು, ನೀವು ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ನೀವು ತೋರಿಸಿ ಬನ್ನಿ ಯಾವುದು ಅಂತೇಳಿ. ಇದೇ ಸೋಲಾರ್ ಹಂಚು ಅಂತೇಳಿ, ತುಂಬಾ ಕಾಸ್ಟ್ಲಿ ಆಗುತ್ತೆ. ಇದ್ರ ಒಳಗಡೆ ವೆರೈಟಿ ಇದೆ. ಅಲ್ಲಿ ವೈರ್ಗಳಿದೆ, ಚಾರ್ಜ್ ಮಾಡ್ಬೋದಲ್ಲ, ಬ್ಯಾಟ್ರಿ ಚಾರ್ಜ್ ಮಾಡ್ಬೋದು. ಲೈಫ್ ಕೂಡ ತುಂಬಾ ದಿನ ಬರುತ್ತೆ. ಇದು ಯಾರ ಹತ್ರ ಸಿಗುತ್ತೆ ಅಂತ ಹೇಳಿದ್ರೆ ತೇಜಸ್ ಬೂಜಾ ಅಂತೇಳಿ. ಸಿನ್ಸ್ 1899 ಇಂದ ಈ ಕಂಪನಿ ಇದೆ. ಈ ಕಂಪನಿ ಹತ್ರ ಕೂಡ ನೋಡಿ ಹಂಚುಗಳು ಅಂತ ಹೇಳ್ತೀವಲ್ಲ, ಶೀಟ್ ಅವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಇದು ಐರನ್ ಮೆಟಲ್ ಇಂದ ಮಾಡಿರ್ತಕ್ಕಂಥ ಎಲ್ಲ. ಅದು ನಾವೆಲ್ಲ ಕಡೆ ಫಾರ್ಮ್ ಹೌಸ್, ಫ್ಯಾಕ್ಟ್ರಿಗಳಲ್ಲಿ
ಅಥವಾ ವಿಲ್ಲಾಗಳಲ್ಲಿ ನಾವು ಈ ಹಂಚನ್ನ ಬಳಸಬಹುದು. ಈ ಎಕ್ಸಿಬಿಷನ್ ನನಗೆ ವಂಡರ್ ಅನ್ಸಿದ್ದು ಮತ್ತೆ ನನಗೆ ತುಂಬಾ ಖುಷಿ ಕೊಟ್ಟಿದ್ದು ಇಲ್ಲಿರ್ತಕ್ಕಂಥ ಈ ಒಂದು ಹಟ್ಟು. ಇದ್ರ ಬಗ್ಗೆ ನಾನು ತುಂಬಾ ಚೆನ್ನಾಗಿ ಮೇಡಮ್ ಮಾತಾಡ್ತಾ ಹೇಳಿದ್ರು, ಇದನ್ನ ಹೇಗ್ ಮಾಡೋದು ಅಂತ ನಾನು ಹೇಳ್ತೇನೆ. ಇದು ಏನಂತ ಹೇಳಿದ್ರೆ MC ಸಿಂಥೆಟಿಕ್ ಟಾರ್ಚ್ ರೂಫ್ ಅಂತ ಹೇಳಿ ಆ ಒಂದು ಮೆಟೀರಿಯಲ್ ಇಂದ ಮಾಡೋದು. ಇಲ್ಲಿ ನೋಡಿ ವೆರೈಟಿ ಆಗಿರೋ ಈ ಒಂದು ಕಲರ್ ಕೂಡ ಸಿಗುತ್ತೆ. ಇದು ಎಲ್ಲ ಬಿಸಿಲಿಗೂ ಜಗ್ಗುತ್ತೆ, ಇದು ಇಲಿ ಕಚ್ಚಕ್ಕಾಗಲ್ಲ, ಮತ್ತೆ ಇದರಲ್ಲಿ ಬೆಂಕಿನ ಕೂಡ ಹತ್ಕೊಳ್ಳಲ್ಲ. ಈ ಒಂದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಎಲ್ಲ ಇದು ಎಲ್ಲ ನೋಡಿದ್ರೆ ನ್ಯಾಚುರಲ್ ಅನ್ಬೇಕೆಲ್ಲ. ಇದು ನಾವು ಸಾಮಾನ್ಯವಾಗಿ ಈ ಡಾಬಾಗಳಲ್ಲಿ ಅಥವಾ ಮನೆಗಳಲ್ಲಿ ಅಥವಾ ನಾವು ಫಾರ್ಮ್ ಹೌಸ್ ಅಂತ ಹೇಳಿರ್ತೀವಿ, ಅಲ್ಲಿ ಇದನ್ನ ನಾವು ಎಕ್ಸಾಕ್ಟ್ ಆಗಿ ಇದನ್ನ ನಾವು ಪ್ಲಾಂಟ್ ಮಾಡೋದು. ಯಾರಾದ್ರೂ ನೋಡಿದ್ರೆ ಇದೇನಪ್ಪ ಹಳ್ಳಿ ಅನ್ಕೋತಾರೆ. ಈಗ ಅದೇ ಫ್ಯಾಷನ್ಸ್ ನೋಡಿ, ತುಂಬಾ ಎಷ್ಟು ಚೆನ್ನಾಗಿದೆ ಅಂತೇಳಿ ವೆರೈಟಿ ಆಗಿದೆ. ಇಲ್ಲೂ ಕೂಡ 3 ಕಲರ್ ಇದೆ. ನೀರು ಬಿದ್ರೆ ನೇರವಾಗಿ ಕೆಳಗಡೆ ಬರುತ್ತೆ. ಇನ್ನು ಹಾಗೆ ಮುಂದೆ ಹೋಗೋಣ. ಇನ್ನು ಈಗ ಶೀಟ್ ಎಲ್ಲ ಹಾಕ್ತಿವಿ. ಶೀಟ್ ಎಲ್ಲ ಹಾಕಿದ್ಮೇಲೆ ಜಾಯಿಂಟ್ ಮಾಡ್ಲಿಕ್ಕೆ ಕೋಡಂಚು ಅಂತ ನಾವು ಕನ್ನಡದಾಗ ಕರಿತೀವಿ. ಆ ಕೋಡಂಚು ಇಲ್ಲಿದೆ ನೋಡಿ. ಇಲ್ಲಿ ಇದು ಈಗ 3 ತ್ರಿಭುಜಾಕಾರವಾಗಿರ್ತಕ್ಕಂತಹ ಇದನ್ನ ಆಂಗಲ್ ನ ಇದನ್ನ ಕವರ್ ಮಾಡ್ತಕ್ಕಂಥದ್ದು ಕೋಡಂಚು. ಇನ್ನು ಎಡ್ಜಲ್ಲಿ ಬರ್ತಕ್ಕಂಥ ಹಂಚುಗಳಿದ್ದು, ಅಲ್ಲಿ ರೆಡ್ ಅಲ್ಲಿ ಇದೆ ಕೋಡಂಚಿದು. ಇಲ್ಲಿ ನಟ್ಟು ಬೋಲ್ಟು ವಾಷರ್ ಇವೆಲ್ಲ ಸಿಗುತ್ತೆ. ಟೋಟಲ್ ಆಗಿ ಏನೇನು ಬೇಕು ಎಲ್ಲವೂ ಸಹ ನಮಗೆ ಸಿಗುತ್ತೆ. ಇನ್ನು ವಿಶೇಷ ಏನು ಅಂತ ಹೇಳಿದ್ರೆ, ಇದನ್ನು ಫಿಕ್ಸ್ ಮಾಡ್ಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಕಾರ್ಪೊರೇಟ್ರು ಅಥವಾ ನಮ್ಮಲ್ಲಿರ್ತಕ್ಕಂಥ ವರ್ಕರ್ಸ್ ಅಂತಲ್ಲ, ಕಂಪನಿಯವರೇ ನಮಗೆ ಪ್ರೊವೈಡ್ ಮಾಡ್ತಾರೆ. ಅವ್ರಿಗೆ ಬರೀ ಊಟ ಕೊಟ್ಟರು ಸಾಕು, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಂದು ಫಿಕ್ಸ್ ಮಾಡಿ ಹೋಗ್ತಾರೆ. ಲಾಟಿಮ್ ಸ್ಟೋನ್ ಕೋಟೆಡ್ ಶೀಟ್ಸ್. ಈ ಕಂಪನಿಯವರು ಕಾಣ್ತಿರಲ್ಲ, ಇವೆಲ್ಲ ಇದು ನ್ಯಾಚುರಲ್ ಅನ್ಕೋಬೇಡಿ, ಇದೆಲ್ಲ ಆರ್ಟಿಫಿಷಿಯಲ್. ಏನಂತ ಹೇಳಿದ್ರೆ ಕೆಳಗಡೆ ಶೀಟ್ ಇರುತ್ತೆ, ಅದ್ರ ಮೇಲ್ಗಡೆ ಈ ಮಣ್ಣನ್ನ ಕ್ರಶ್ ಮಾಡಿ ಅದಕ್ಕೆ ಗಮ್ಮೆಲ್ಲ ಹಾಕಿ ಅಂಟೆಲ್ಲ ಹಾಕಿ ಇದನ್ನ ಮಾಡಿದ್ದಾರೆ. ಇದು ಬಿಸಿಲು, ಚಳಿಗಾಲ, ಮಳೆಗಾಲ ಎಲ್ಲಾ ಕಾಲದಲ್ಲಿ ಯೂಸ್ ಮಾಡೋದು. ಹೀಟನ್ನ ತುಂಬಾ ರೆಡ್ಯೂಸ್ ಮಾಡುತ್ತೆ. ಯಾರು ನೋಡಿದ್ರೆ ನಿಜವಾಗ್ಲೂ ಇದು ಹಂಚು ಯಾರು ಕಲ್ಲು ಹಾಕ್ಬಿಟ್ರೆ ಹೊರಗೋಗ್ಬಿಡುತ್ತೆ ಅನ್ಕೋಬೇಕು. ಇದು ಶೀಟ್ ಇದೆ, ತುಂಬಾ ಚೆನ್ನಾಗಿದೆ. ಇನ್ನೊಂದು ಬೇಸಿಗೆಗಾಲದಲ್ಲಿ ಒಣಗಾದ್ಮೇಲೆ ಆ ಮಣ್ಣು ಏನೋ ಉದ್ರೋಗುತ್ತೆ ಅಂತ ಏನಿಲ್ಲ. ಮಣ್ಣು ಯಾವುದೇ ಕಾರಣಕ್ಕೂ ಉದ್ರೋಗಲ್ಲ. ಅದಕ್ಕೆ ವಾರಂಟಿ ಗ್ಯಾರಂಟಿ ಎಲ್ಲವನ್ನೂ ಕೂಡ ಈ ಕಂಪನಿ ಕೊಡುತ್ತೆ. ಈ ಎಕ್ಸಿಬಿಷನ್ ಅಲ್ಲಿ ವೆರೈಟಿ ಆಗಿರೋ ಶೀಟ್ಗಳನ್ನ ನೋಡಿದ್ವಿ, ಹಂಚುಗಳನ್ನ ನೋಡಿದ್ವಿ. ಇಲ್ಲಿ ಈ ಶೀಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಮಷಿನ್ಸ್ ನಾವು ನೋಡ್ಬೋದು. ಇವರು ಧ್ರುವನೀಶ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರು ಆ ಶೀಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಮಷಿನ್ಸ್ ಅನ್ನ ಇವರು ಸೇಲ್ ಮಾಡ್ತಾರೆ. ಮತ್ತೆ ತಗೋಬೇಕು ಅಂತ ಹೇಳಿ ತುಂಬಾ ಕಾಸ್ಟ್ಲಿ ಆಗುತ್ತೆ. ನಮಗೆ ಬೇಕು ಅಂದ್ರೆ ಡೀಲರ್ಶಿಪ್ ಕೊಡ್ತಾರೆ. ಸದ್ಯ ಇವಾಗ ಕರ್ನಾಟಕದಲ್ಲಿಲ್ಲ, ಬೇರೆ ಒಂದು ರಾಜ್ಯದಲ್ಲಿ ಇದೆ. ಅಲ್ಲಿ ಬೇಕಾದ್ರೆ ನಾವು ಹೋಗಿ ಆ ಶೀಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಮಷಿನ್ ನಾವು ಬೈ ಮಾಡ್ಬೋದು. ಎಷ್ಟೊಂದು ಕಂಪನಿಗಳು ಇಲ್ಲಿ ಸ್ಟಾಲ್ ಹಾಕಿದ್ವು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಜಸ್ಟ್ ಹಾಗೆ ನೋಡಿ. ಅಬ್ಬಾ, 100ಕ್ಕಿಂತ ಹೆಚ್ಚು ಕಂಪನಿಗಳು ಇಲ್ಲಿ ಸ್ಟಾಲ್ ಅನ್ನ ಹಾಕಿದ್ವು. ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇನ್ಸ್ಟಾಲೇಷನ್ ಹೇಗೆ, ಲೈಫ್ ಹೇಗೆ, ವಾರಂಟಿ ಹೇಗೆ, ಕಾಸ್ಟ್ ಹೇಗೆ ಅಂತ ಹೇಳಿ. ನಿಮಗೇನಾದರೂ RCC ಹಾಕ್ಲಿಕ್ಕೆ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ರೆ ಈ ರೂಫಿಂಗ್ ಅನ್ನ ಹಾಕಿ ಟ್ರೈ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.